ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರತ್ನಪುರಿ ಗ್ರಾಮದ ಜೆಕೆ ಫಂಕ್ಷನ್ ಹಾಲ್ನಲ್ಲಿ ಅರಿವಿನ ಚಾವಡಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಂವಿಧಾನ ಮುಂದಿರುವ ಸವಾಲುಗಳು ಎಂಬ ವಿಷಯದ ಕುರಿತು ಮಾತನಾಡಿದ ಪ್ರಸಿದ್ಧ ಚಿಂತಕ ಹಾಗೂ ಅಂಕಣಕಾರ ಶಿವಸುಂದರ್ ದೇಶದ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಭೌಮತೆಯ ಅರ್ಥ ಇದೆ. ಸಾರ್ವಭೌಮರು ಜನರು. ಜನರು ಸಾರ್ವಭೌಮರಾದಾಗ ಏನ್ ಮಾಡಬೇಕು? ಭೂಮಿ ಯಾರಿಗೆ ಸೇರಿದ್ದು ಅನ್ನೋದನ್ನ ಯಾರು ಕೇಳಿ ತೀರ್ಮಾನ ಮಾಡಬೇಕು? ಸರ್ಕಾರ. ಭೂಮಿಯ ಸಾರ್ವಭೌಮತೆ ಯಾರಿಗೆ ಸೇರಿದೆ? ನಮಗ್ ತಾನೇ ಸೇರಿದೆ. ನಮ್ಮನ್ನು ಕೇಳಬೇಕು. ಈ ದೇಶಕ್ಕೆ ಕೈಗಾರಿಕೆ ಏನ್ ಬೇಕು ಅಂತ ಯಾರನ್ನು ಕೇಳಬೇಕು? ನಮ್ಮನ್ನು ಕೇಳಬೇಕು. ಯಾಕಂದ್ರೆ ಸಾರ್ವಭೌಮರ ಬರೀ ನಮ್ಮ ಈಗಿನ ಹಾಲಿ ಮುಖ್ಯಮಂತ್ರಿ ಅಲ್ಲ, ಹಿಂದಿನ ಮುಖ್ಯಮಂತ್ರಿ, ಅವ್ರ ಹಿಂದಿನ ಮುಖ್ಯಮಂತ್ರಿ, ಎಲ್ಲ ಶಾಸಕರು ಹೆಚ್ಚು ಕಡಿಮೆ ಪ್ರತಿಯೊಬ್ಬ ಶಾಸಕನು ಯಾವುದೇ ಪಕ್ಷಕ್ಕೆ ಸೇರಿದ್ರು ಕೂಡ ಪ್ರತಿಯೊಬ್ಬ ಶಾಸಕನು ಯಾವುದೋ ಒಂದು ಖಾಸಗಿ ದಂಧೆ ಮಾಡ್ತಾನೆ ಇರ್ತಾರೆ. ಖಾಸಗಿ ದಂಧೆ ಮಾಡ್ತಿರೋಷ್ಟು ದಿನ ಸರ್ಕಾರಿ ಸಂಸ್ಥೆಗಳು ಉದ್ಧಾರ ಆಗಲ್ಲ. ಸರ್ಕಾರದಿಂದ ನಮಗೆ ಕೊಡೋ ಸೌಲಭ್ಯಗಳು ಸಿಗೋದಿಲ್ಲ. ಆಳ ಒಂದು ಕಡೆ ಸಮಾನತೆ ಹೇಳ್ತಾರೆ, ಸಂವಿಧಾನದ ಸಮಾನತೆ ಇದೆ. ಶಿಕ್ಷಣದಲ್ಲೇ ಸಮಾನತೆ ಇಲ್ದಿರೋದಕ್ಕೆ ಕಾರಣ ಏನಪ್ಪ ಅಂದರೆ ಸಂವಿಧಾನ ಎದುರಿಸ್ತಿರೋ ಅತಿ ದೊಡ್ಡ ಸಮಸ್ಯೆ ಖಾಸಗೀಕರಣ, ಶಿಕ್ಷಣದ ಖಾಸಗಿ. ಎರಡನೇದು ಮತ್ತೆ ವಾಪಸ್ ಜಂತರ್ ಮಂತರ್ಗೂ ಈಗಿನ ಬಂಡವಾಳಶಾಹಿ ವ್ಯವಸ್ಥೆ ಬಡವರಿಗೆ ಶಿಕ್ಷಣ ಮತ್ತು ಉದ್ಯೋಗ ಕೊಡುವುದು ಹಾಗಿರಲಿ, ಮುಂದಿನ ದಿನಗಳಲ್ಲಿ ನಾವು ಉಸಿರಾಡುವ ಆಮ್ಲಜನಕವನ್ನು ಕೊಡದೇ ಇರುವ ಪರಿಸ್ಥಿತಿ ಬರಬಹುದು. ಶಿಕ್ಷಣದಲ್ಲಿ ಸಮಾನತೆ ಇಲ್ಲದಂತಾಗಿದೆ. ಜನಪ್ರತಿನಿಧಿಗಳು ಶಿಕ್ಷಣ ಮತ್ತು ಉದ್ಯೋಗವನ್ನ ಖಾಸಗೀಕರಣ ಹಾಗೂ ವ್ಯಾಪಾರೀಕರಣಗೊಳಿಸುತ್ತಿದ್ದಾರೆ. ಇದರಿಂದ ಬಡವರು ಮತ್ತು ದಲಿತರ ಮಕ್ಕಳಿಗೆ ಉನ್ನತ ಮಟ್ಟದ ಅವಕಾಶಗಳು ಸಿಗದಂತೆ ತಂತ್ರಗಾರಿಕೆ ನಡೆಯುತ್ತಿದೆ. ಪ್ರಶ್ನೆ ಮಾಡುವವರ ಮೇಲೆ ಬೇಡವಾದ ಆರೋಪ ಹೊರಿಸಿ ದೇಶದ್ರೋಹಿ ಪಟ್ಟ ಕಟ್ಟಲಾಗುತ್ತಿದೆ. ಹೀಗಾಗಿ ಸಂವಿಧಾನದ ರಕ್ಷಣೆಗೆ ನ್ಯಾಯಬದ್ಧ ಹೋರಾಟ ಅನಿವಾರ್ಯ. ನೋಡಿ ಓದಿ ಇವತ್ತು ನಾವು ಎಷ್ಟು ಜನ ವೋಟ್ ಹಾಕ್ತೇವೆ? ಇಲ್ಲ. ಚುನಾವಣಾ ಪ್ರಣಾಳಿಕೆಯ ಆಧಾರದಲ್ಲಿ ಪ್ರಜಾಪ್ರಭುತ್ವವನ್ನು ಕಟ್ಟಬೇಕಾಗಿರುವ ಬದಲಿಗೆ ಇವತ್ತು ಈ ಸಂಸ್ಕೃತಿ ನಮ್ಮನ್ನು ಆವರಿಸಿಕೊಳ್ಳುವಂತಹ ಹಿನ್ನೆಲೆಯೊಳಗೆ ನಾವು ಆ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಕೆಲವೊಂದು ವಿವಾದಗಳು, ಘೋಷಣೆಗಳು, ದೇವಸ್ಥಾನ ಕಟ್ಟುವಂಥದ್ದು, ಯಾತ್ರೆ ಮಾಡುವಂತಹದ್ದು ಅಥವಾ ಈ ಬಗೆಯ ಒಂದು ಆಮಿಷಗಳಿಗೆ ಬಲಿಯಾಗಿ ಜನ ಒಂದು ರಾಜಕೀಯವಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಅಂದರೆ ನಮ್ಮ ಮಿತಿಯನ್ನು ಕಂಟ್ರೋಲ್ ಮಾಡಲಾಗ್ತಾ ಇದೆ ಅಂತ. ಇವತ್ತಿಗೂ ಕೂಡ ಭಾರತ ದೇಶದ ಪ್ರಭುತ್ವ ವ್ಯವಸ್ಥೆ ಏನಿದೆಯಲ್ಲ, ಯಾವುದನ್ನು ರಾಷ್ಟ್ರೀಯ ಸಂಸ್ಕೃತಿ ಅಥವಾ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಕರೀತಾರೆ, ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ ಏನು ಕರೀತಾ ಇದ್ದಾರಲ್ಲ, ಈ ಸಾಂಸ್ಕೃತಿಕ ರಾಷ್ಟ್ರೀಯತೆ ಅನ್ನುವಂಥದ್ದು ಏನಿದೆಯಲ್ಲ, ಇದು ಬಹಳ ಸ್ಪಷ್ಟವಾಗಿರುವಂತಹ ಆಳುವ ವರ್ಗವನ್ನು ಇನ್ನೊಂದಿಷ್ಟು ನಾಶ ಮಾಡುವಂತಹ, ಆಳುವ ವರ್ಗದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸುವಂತಹ ಒಂದು ರಾಜಕೀಯ ಸಿದ್ಧಾಂತವಾಗಿದೆ. ಇವರು ಹೇಳುವಂಥದ್ದು ಏನು ಅಂತಂದರೆ ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಆದರೆ ಇದು ಸಾಂಸ್ಕೃತಿಕ ರಾಷ್ಟ್ರೀಯತೆಯಲ್ಲ, ಇದು ರಾಜಕೀಯವಾಗಿರುವಂತಹ ಒಂದು ಸಿದ್ಧಾಂತ. ಇದು ಮೊದಲಿಗೆ ಅದು ರಾಷ್ಟ್ರೀಯತೆ ಕೂಡ ಅಲ್ಲ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ದೇವಸ್ಥಾನಗಳ ಹೆಸರಿನಲ್ಲೂ ತಾರತಮ್ಯ ನಡೆಯುತ್ತಿದೆ. ಶ್ರೀರಾಮನ ದೇವಾಲಯಗಳು ದಲಿತರ ಕೇರಿಯಲ್ಲಿ ಇರುವುದು ಅಪರಾಧ ಎಂಬಂತೆ ಬಿಂಬಿಸಿ ಅವುಗಳನ್ನು ಸವರ್ಣೀಯರ ಕೇರಿಯಲ್ಲೇ ಸ್ಥಾಪಿಸುವ ನಿಯಂತ್ರಣ ಹೇರಲಾಗುತ್ತಿದೆ. ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆಯವರು ಭಾಷಣ ಮಾಡಿದ ಜಾಗವನ್ನ ದಲಿತ ಎಂಬ ಕಾರಣಕ್ಕೆ ಶುದ್ಧೀಕರಣ ಮಾಡುವ ಮನಸ್ಥಿತಿ ಈ ವೈಜ್ಞಾನಿಕ ಯುಗದಲ್ಲೂ ಇದೆ ಅಂದ್ರೆ ಸಮಾನತೆ ಹೇಗೆ ಸಾಧ್ಯ? ಪುರೋಹಿತ ವರ್ಗವು ಪ್ರಕೃತಿಯನ್ನ ಸಂಸ್ಕೃತಿಯನ್ನಾಗಿಸಿ ಅಸಹಾಯಕರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ. ಈ ಬಗ್ಗೆ ಜನ ಜಾಗೃತರಾಗಬೇಕು. ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಚಿಂತಕರಾದ ಬಿ ಶ್ರೀಪಾದ್ ಭಟ್ ರವರು ಕೂಡ ಭಾಗವಹಿಸಿ ಪ್ರಸ್ತುತ ಸಮಾಜದ ಉದ್ಯೋಗ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳ ಕುರಿತು ತಮ್ಮ ವಿಚಾರಗಳನ್ನು ಮಂಡಿಸಿದರು. ಆ ರೀತಿಯ ಹೋರಾಟ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಸಮಾನತೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅಗಾಧವಾದ ಇನ್ಇಕ್ವಾಲಿಟಿ ದೇಶ ಇವತ್ತು. ಅಗಾಧವಾದ ಇನ್ಇಕ್ವಾಲಿಟಿ ಗೊತ್ತಿದ್ದಾವೆ. ಸಂಪತ್ತಿ ಎಷ್ಟು ಪ್ರಮಾಣ ಮಡಿಯಲ್ಲಿ ಎಷ್ಟು ಸಂಪತ್ತಿದೆ, ಎಷ್ಟು ಪ್ರಮಾಣ ಮಡಿಯಲ್ಲಿ ಎಷ್ಟು ಸಂಪತ್ತಿದೆ ಅಂತ ಕಣ್ಣೆದುರಿಗೆ ನೋಡ್ತಾ ಒಂದೊಂದು ಊರಲ್ಲಿ ಅಸಮಾನತೆ ಇದೆ. 80ರ ದಶಕದಲ್ಲಿ ಅಷ್ಟೊಂದು ಅಸಮಾನತೆ ಇರಲಿಲ್ಲ. ಅಗಾಧ ಅಸಮಾನತೆಯನ್ನು ಸೃಷ್ಟಿ ಮಾಡಿ, ಅಗಾಧ ಅಸಮಾನತೆ ರಿಲೇಟಿವ್ ಪಾವರ್ಟಿ ಅಂತ ಅತಿಯಾಗಿದೆ ಮಾಡಿ ಒಂದು ವರ್ಗದವರು ಕೆಲಸ ಮಾಡ್ಕೊಂಡಿರ್ತಾರೆ. ಇನ್ನೂ ಮೆಜಾರಿಟಿ ನೀವು ಕೆಲಸ ಮಾಡಬೇಡ ಹೋರಾಟ ಮಾಡಿದ್ರೆ ಯಾವುದೇ ಜನತೆ ಹೋರಾಟಕ್ಕೆ ಬರೋಕ್ಕೆ ಸಾಧ್ಯವೇ.
ಆ ಕಾಲ ಹೋಗಿದೆ. 80ರ ದಶಕದ 90ರ ದಶಕದ DSS ಚಳವಳಿ ಕಟ್ಟಿದಂಥ ಕಾಲ ಹೋಗಿದೆ. ಬೆಕ್ಕೋಟಿಯವರಿಗೂ ಗೊತ್ತು, ಆನಂದರಿಗೂ ಸಹ ಗೊತ್ತು. ಆಗ ಕಾರ್ಯಕರ್ತರು ಮನೆಗೆ ಹೋದ್ರೆ ನನ್ನ ಮಗಳು ಬಿಸ್ಕಿಟ್ ಪ್ಯಾಕ್ ತರ್ತಾನೆ ಅಪ್ಪ ಅಂತ ನೋಡ್ತಾ ಇದ್ದಂಥ ಕಾಲಘಟ್ಟ. ಬಿಸ್ಕಿಟ್ ಪ್ಯಾಕ್ ನೋಡೋಕೆ ಆಗ್ತಿರ್ಲಿಲ್ಲ ಅವಾಗ. ಕುರಿತು ಮಾತಾಡಿದ ಸಂಗತಿಗಳು ಅವರ ಅರಿವಿಗೆ ಪೂರಕವಾಗಿ ಬಹಳಷ್ಟು ಸಂಗತಿಗಳಿದ್ದಾವೆ. ಈ ನಿಟ್ಟಿನಲ್ಲಿ ಚಿಂತನೆಗೆ ಒಳಗಾಗಬೇಕು. ಮತ್ತು ಅವರ ಪೋಷಕರಾದಂಥ ಇತರರು ನಾವು ಹೇಗೆ ನಮ್ಮ ಸಮಾಜ ಮತ್ತು ನಮ್ಮ ಸಂಸಾರಗಳನ್ನ ಹೇಗೆ ಮುಂದೆ ತೊಗೊಂಡೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಹಾಕೋಣ ಅಂತೇಳಿ ಹೇಳ್ತಾ ನನ್ನ ಅನಿಸಿಕೆ